ಬಿಜೆಪಿ ಕಂಫರ್ಟಬಲ್ ಲೀಡಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದವರಿಗೆ ಇದೇನಪ್ಪ ಈ ತರ ಇದೆ ಅನ್ನುವಂತ ನಮಗೆ ಪ್ರಚಾರ ಮಾಡಿದವ್ರು ಏನ್ ಕಮ್ಮಿನ ಅರ್ಧ ಗವರ್ಮೆಂಟೇ ಅಲ್ಲಿ ಹೌದು ಹೌದು ಅಲ್ಲ ಬಿಜೆಪಿಗೆ ಕಂಫರ್ಟಬಲ್ ಮೆಜಾರಿಟಿ ಏನೇನ್ ಹೇಳ್ತಾರೆ ಕೇಳೋಣ. ಒಂದ್ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಏನ್ ಹೋಪ್ಸ್ ಇದೆಯಾ? ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆಲ್ತಾರೆ. MLA ಅದೇ ಆಯ್ತಾರೆ. ನಿಖಿಲ್ ಅಣ್ಣ ಗೆದ್ದೇ ಗೆಲ್ತಾರೆ. 20,000 ಲೀಡರ್ 20,000 ಲೀಡರ್ ನಿಖಿಲ್ ಅಣ್ಣ ಗೆದ್ದೇ ಗೆಲ್ತಾರೆ. ನಾಯಕರು ಮುಂದಿನ ಮುಖ್ಯಮಂತ್ರಿ ನಿಖಿಲ್ ಅಣ್ಣ. ಏನ್ ಕಾನ್ಫಿಡೆನ್ಸ್? ಯಾಕೆ ಮೇಡಮ್ ಇಲ್ಲಿ ನಾವು ದೇವೇಗೌಡರ ಅಪ್ಪಾಜಿ ಅವರು ಪ್ರಧಾನಿ ಆದಾಗ ನೀರಾವರಿಗೆ ಒತ್ತು ಕೊಟ್ಟಿದ್ದು, ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಒತ್ತು ಕೊಟ್ಟಿದ್ದು, ಇಲ್ಲಿ ಚನ್ನಪಟ್ಟಣದಲ್ಲಿ ಇಗ್ಡೂರು ಡ್ಯಾಮ್ ಕಟ್ಟಿದ್ದು ದೇವೇಗೌಡರು. ಈಗ ಭಗೀರಥ ಅಂತಾರೆ, ಅದೇ ಕುಮಾರಣ್ಣ 100 ಚಿಲ್ಲಡಿ ಕೆರೆಗೆ ನೀರು ಬಿಡಿಸಿದ್ದಾರೆ. ಬರೇ ಇವರು 17 ಕೆರೆಗೆ ನೀರು ಭಗೀರಥ ಅಂತಾರೆ. ಭಗೀರಥ ಅವರಲ್ಲ, ಚನ್ನಪಟ್ಟಣದಲ್ಲಿ ಅದೇ ಅಂತ ಆದ ದೇವೇಗೌಡರ ಅಪ್ಪಾಜಿ ಕುಮಾರಣ್ಣ ಕಾಣಿಕೆ ಇದೆ. ಅದರಿಂದ ನಿಖಿಲ್ ಅಣ್ಣ ಗೆದ್ದೇ ಗೆಲ್ತಾರೆ. ಚನ್ನಪಟ್ಟಣ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಎಷ್ಟು ಓಟಿಂದ ಗೆಲ್ಬಹುದು ಅಂದಾಜು? ಮೇಡಮ್ ನಮ್ಮ ಲೆಕ್ಕಾಚಾರ 10,000ದಿಂದ 25,000ವರೆಗೂ ಗೆಲ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ ಇದೆ. ಇದು ಜೆಡಿಎಸ್ ಕಾರ್ಯಕರ್ತರ ವಿಶ್ವಾಸ. ಇನ್ನೊಂದ್ ಕಡೆ ಇಲ್ಲೇ ಪಕ್ಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಗರಿಗೆದ್ರಿದ್ದಾರೆ. ನಾವು ಅವ್ರನ್ನ ಕೂಡ ಮಾತಾಡ್ಸೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಏನ್ ಹೇಳ್ತಾರೆ ನೋಡಿ. ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ತಲುಪಿದ ಮೋದಿ ಟೀಮ್. ಮಹಾಯುತಿ 152 ಕ್ಷೇತ್ರಗಳಲ್ಲಿ ಮುನ್ನಡೆ ಮಾತ್ರ ಇದು. ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮಹಾಯುತಿ ಮೈತ್ರಿ. 152 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎನ್ಡಿಎ ಕೂಟದ ಅಭ್ಯರ್ಥಿಗಳು 42ರಲ್ಲಿ ಮಹಾವಿಕಾಸ್ ಅಘಾಡಿ 150, 153, 157 ಹಿಂಗೆ ನಡೀತಾ ಇದೆ. ಬಟ್ 145 145 ಅಲ್ಲಿನ ಸಿಂಪಲ್ ಮೆಜಾರಿಟಿ ನಂಬರ್, ಅದನ್ನ ದಾಟಿ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಟ್ ಇದು ಟ್ರೆಂಡ್ ಅಷ್ಟೇ, ಬದಲಾಗುವ ಎಲ್ಲಾ ಸಾಧ್ಯತೆ. ಹರಿಯಾಣದಲ್ಲಿ ಹಿಂಗೆ ಆಗಿ ಕಾಂಗ್ರೆಸ್ ಆಫೀಸಲ್ಲಿ ಜಿಲೇಬಿಗಳು ಬಂದ್ಬಿಟ್ಟಿತ್ತು. ಬಿಜೆಪಿ ಆಫೀಸಲ್ಲಿ ಬಂದಿರತ್ತಾ ಗೊತ್ತಿಲ್ಲ ನಮ್ಗೆ. ಎರಡು ಪಾರ್ಟಿಗಳು ಕೂಡ ಜಿಲೇಬಿ ಮಾರಾಟ ಮಾಡಿದ್ದಾರೆ. ನಾನು ಅದನ್ನ ಅವತ್ತಿಂದ ಹೇಳ್ತಾ ಇರೋದು, ಜಿಲೇಬಿ ಅಂಗಡವನಿಗೆ ಲಕ್ಕು ಅಂತ. ಜಿಲೇಬಿ ತಗೊಂಡೆಲ್ಲ ವಾಪಸ್ ಹೋಯ್ತಲ್ಲ. ಇನ್ನು ಅಲ್ಲ, ಅದಕ್ಕೆ ಹೇಳಿದೆ ಸರ್. ಇವಾಗ ನೀವು ರಾಮಮೂರ್ತಿ ಅವರೇ, ಕಾಂಗ್ರೆಸ್ ಬಿಜೆಪಿ ನಾವು ಅಲ್ಲ, ಕಾಂಗ್ರೆಸ್ ಬಿಜೆಪಿ ಸರ್. ಕರ್ನಾಟಕದ ಸ್ವೀಟ್ ಅನ್ನು ನಾವು ಪ್ರಮೋಟ್ ಮಾಡಬೇಕು. ಒಂದು ಅದ್ಭುತವಾದ ಸ್ವೀಟ್ ಅನ್ನು ಪ್ರಮೋಟ್ ಮಾಡಬೇಕು. ಮೈಸೂರು ಪಾಕ್ ಇದೆಯಲ್ಲ, ಅಲ್ಲ ಅದನ್ನ ಮಾಡ್ಬೇಕು ನೀವೆಲ್ಲ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ತಪ್ಪಾಡಕ್ ಹೋಗಲ್ಲ, ಮುಗಿಸ್ಬಿಡ್ತೀರಾ? ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಜೊತೆಗೆ ರವೀಂದ್ರ ರೇಷ್ಮೆ ಸರ್ ಕೂಡ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸರ್ ನೀವು ಹೇಳ್ತಾರೆ, ನಾವು ಶಿಗ್ಗಾಮಿದು ಮಾತಾಡ್ತೀವಿ. ಹೌದು, ಶಿಗ್ಗಾಮಿ ನನ್ನ ಪ್ರಕಾರ ಬಿಜೆಪಿ ಒಂದ್ ರೀತಿಯಲ್ಲಿ ಕಂಫರ್ಟಬಲ್ ಆಗಿ ಹೋಗ್ಬೇಕಾಗಿತ್ತು ಅಂತ. ಇನ್ನೂ ಟೈಮ್ ಇದೆ, ಬಟ್ ಕಂಫರ್ಟಬಲ್ ಆಗಿ ಹೋಗ್ಬೇಕಾಗಿತ್ತು ಅಂತ ನಮಗ್ ಮೇಲ್ನೋಟಕ್ಕೆ ನಾವು ಅನ್ಕೊಂಡಿದ್ವಿ. ಬಟ್ ಈಗ ಈ ಹಂತಕ್ಕೆ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಈ ಹಂತಕ್ಕೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪಂಚಮಸಾಲಿಗಳ ಓಟು ನಿರ್ಣಾಯಕ ಆಗಿತ್ತು. ಪಂಚಮಸಾಲಿಗಳು ಮತ್ತು ಬಿಜೆಪಿಯಲ್ಲಿನ ಒಂದು ಗುಂಪು ಸ್ಟ್ರಾಂಗ್ ಆಗಿ ಜೊತೆಗೆ ನಿಂತಿದ್ರೆ ಈ ನೆಕ್ ಟು ನೆಕ್ ಫೈಟ್ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಪಂಚಮಸಾಲಿಗಳು ಅವರು ಪಂಚಮಸಾಲಿಗಳ ಒಂದು ಗುಂಪು ಯಾವ ಪೊಲಿಟಿಕಲ್ ಸ್ಟ್ಯಾಂಡ್ ನ ತಗೊಂಡಿದೆ ಅಂತ ನಮಗೆ ಇಲ್ಲಿ ಯಾಕೆ ಪಂಚಮಸಾಲಿಗಳ ಮೇಲೆ ಹೋಲ್ಡ್ ಇರುವಂತ ಯಾವ ಬಿಜೆಪಿ ನಾಯಕ ಅವರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿರ್ಬೋದು, ಅಥವಾ ಕರ್ನಾಟಕದ ಯಾವ ಪಂಚಮಸಾಲಿ ಓಟ್ಗಳ ಮೇಲೆ ಹೋಲ್ಡ್ ಇರುವಂತ, ಅಂದ್ರೆ ಬಸವರಾಜ ಬೊಮ್ಮಾಯಿಗಿಂತ ಪ್ರಬಲವಾಗಿ ಹೋಲ್ಡ್ ಇರುವಂತ ಯಾವ ನಾಯಕ ಹಾಕ್ಬೇಡ್ರಪ್ಪ ಅಂತ ಹೇಳಿ ಅಲ್ಲ, ಅವ್ರ ಸಾದರ ಲಿಂಗಾಯ್ತು. ಯಾರು ಹೇಳಿರ್ಬೋದು ಅಂತ ಬಂದೆ ಅದ್ರ ಜೊತೆಗೆ. ಸರಿ, ಕರ್ನಾಟಕದ ಬಿಜೆಪಿ ಇವತ್ತು ಬಿಜೆಪಿ ಬಿಜೆಪಿ ವೈ ಆಗೋಗ್ಬಿಟ್ಟಿದೆ. ಬಿಜೆಪಿ ವಿಜೇಂದ್ರ, ಬಿಜೆಪಿ ಯತ್ನಾಳ್. ಆಮೇಲೆ ಲೋಕಸಭಾ ಚುನಾವಣೆ ಟ್ರೆಂಡ್ ಗಮನಿಸಿದ್ರ, ಶಿಗ್ಗಾಮಿ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ 9,000 ಲೀಡ್, ಕಾಂಗ್ರೆಸ್ 9,000 ಲೀಡ್ ಬಂದಿತ್ತು. 30,000 ಲೋಕಸಭಾ ಚುನಾವಣೆ ವಾತಾವರಣ ಇನ್ನೂ ಬದಲಾಗಿಲ್ಲ ಅಂತ ಕಾಣುತ್ತೆ. ಹೆಚ್ಚು ಕಡಿಮೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಬದಲಾಯಿಸೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಧ್ಯವಾಗಿಲ್ಲ. ಇಲ್ದಿರ ಅವ್ರ ಮಗ ಇಷ್ಟೊಂದು ತಿಣ್ಕಾಡ್ತಾ 1,000 ಲೀಡ್ ನೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. 30,000ದಲ್ಲಿ ಗೆದ್ದವರು ಸರ್ ಅದೇ ಬಸವರಾಜ ಬೊಮ್ಮಾಯಿ ಅಲ್ಲಿ ವಿಧಾನಸಭಾ ಚುನಾವಣೆ. ಯಾವಾಗ ಅದು ಹಿಂದೆ 2023 ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ರು ಕೂಡ ಶಿಗ್ಗಾಂ ಕ್ಷೇತ್ರ ಹಿನ್ನಡೆ ಆಗಿದೆ. ಹೌದು, ಹೇಳಿದೆ ನಾನು. 9,000 ಮತಗಳು. ಆಗ್ಲೂ ಕೂಡ ಇದೇ ಇತ್ತು, ಪಂಚಮಸಾಲಿ ಲಿಂಗಾಯತರು ಪ್ರಹ್ಲಾದ್ ಜೋಶಿ ಕೈ ಕೊಟ್ಟಿದ್ದಾರೆ, ಕಟ್ ಮಾಡಿದ್ದಾರೆ ಅಂತ. ಅಂದ್ರೆ ಯಾರ ಮಾತು ಕೇಳ್ತಾರೆ ಅಂತ ಅದೇ ಹೇಳಿ ನನಗೆ. ಈ ಪಂಚಮಸಾಲಿ ಲಿಂಗಾಯತರು ಯಾರ ಮಾತು ಕೇಳ್ತಾರೆ? ಅವ್ರು ಯಾಸಿರ್ಗೆ ಓಟ್ ಹಾಕ್ತಾರಾ, ಅಥವಾ ಬಿಜೆಪಿಯಲ್ಲಿ ಯಾರಾದ್ರೂ ಪಂಚಮಸಾಲಿ ಲಿಂಗಾಯತರು
ನೀವೆಲ್ಲ ಯಾರು ಕೂಡ ಬಸವರಾಜ ಬೊಮ್ಮಾಯಿ ಅವರ ಮಗನಿಗೆ ಓಟ್ ಹಾಕ್ಬೇಡಿ ಅಂತ ಹೇಳೋರು ಯಾರಾದ್ರೂ ಓವರಾಲ್ ಆಗಿ ಅಂಡರ್ ಲಿಂಗಾಯತ ಕರೆಂಟ್ ಇದೆಯಾ? ಲೆಕ್ಕ ತಗೊಂಡ್ರೆ 70,000 ಲಿಂಗಾಯತ ಓಟ್ಗಳು, ಅದು ಕೂಡ ಓವರಾಲ್ ಆಗಿ ಲಿಂಗಾಯತ ಸರ್, ಇಲ್ಲಿ ಯಾವ್ದು ಅಂಡರ್ ಕರೆಂಟ್ ಯಾವ್ದು ಇಲ್ಲ, ಹೇಳ್ಬೇಕು. ಯಾವ ಅಂಡರ್ ಕರೆಂಟ್ ಇಲ್ಲ, ಏನಿಲ್ಲ. ಒಟ್ಟಾರೆ ಟಿಕೆಟ್ ಕೊಟ್ಟಾಗ ಭಿನ್ನ ಮತ ಇವತ್ತು ಗೊತ್ತಾಗಿತ್ತಲ್ವಾ? ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕೇಳಿ ಇಲ್ಲಿ ಯಾವ ತರ ಇದೆ ಅಂದ್ರೆ, ಇಲ್ಲಿ ಬೊಮ್ಮಾಯಿಯವರು ಮಾಡಿರುವಂತ ಕೆಲಸಗಳು ಮತ್ತೆ ಯಡಿಯೂರಪ್ಪನವರು ಅಲ್ಲೇ ಠಿಕಾಣಿ ಓಡಿ ಅಲ್ಲೇ ಕೆಲಸವನ್ನ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಆಲ್ರೆಡಿ ನಾವು ನೋಡಿ 1900, 800 ಅಲ್ಲ, ಅಲ್ಲೇ ಠಿಕಾಣಿ ಹೊಡಿದಾರೆ ಈಗ. ಈಗ ಠಿಕಾಣಿ ಹೊಡೋದ್ರಲ್ಲಿ 2 ವಿಧ ಇದೆ. ಠಿಕಾಣಿ ಹೊಡೋದ್ರಲ್ಲಿ 2 ವಿಧ ಇರುತ್ತೆ. ಯಾರ ಪರವಾಗಿ ಕೆಲಸ ಮಾಡಿದ್ರು ಅಂತ ಇರುತ್ತೆ, ಅದು ಇಂಪಾರ್ಟೆಂಟ್. ನೋಡಿ, ಬೊಮ್ಮಾಯಿಯವರು ಎಲ್ಲರಿಗೂ ಬೇಕಾಗಿದ್ದವರು. ಬೊಮ್ಮಾಯಿಯವರು ಮಗ ಗೆಲ್ಬೇಕು ಅಂತ, ಬಿಜೆಪಿ ಗೆಲ್ಬೇಕು ಈ ಪರಿಸ್ಥಿತಿ ಆಗಿದೆ. 3 ಕಡೆ ಬಿಜೆಪಿ ಸರ್ಕಾರ ಜನ ವಿರುದ್ಧವಾಗಿ ಓಟ್ ಹಾಕ್ತಿದ್ದಾರೆ. ಯಾವುದೇ ಬೈ ಎಲೆಕ್ಷನ್ ತಗೊಂಡ್ರು ಕೂಡ, ಯಾವುದೇ ಬೈ ಎಲೆಕ್ಷನ್ ತಗೊಳ್ಳಿ, ಸರ್ಕಾರದ ಪರವಾಗಿ ಓಟ್ ಹಾಕುವಂತ ಕೆಲಸಗಳಾಗ್ತದೆ. ಬಿಜೆಪಿ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ. ಆದ್ರೆ ಇಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಮಗ ಗೆಲ್ಲಲಿ ನಿಂತಿದ್ಯಾ ಅಂತ ಕೇಳ್ತೀವಿ. 100ಕ್ಕೆ 100 ಓಕೆ, ಇದ್ರೆ ಒಳ್ಳೇದು. ಬೊಮ್ಮಾಯಿಯವರ ಮಗ ಗೆಲ್ಬೇಕು ಅಂತ ಹೇಳಿ ಬಿಜೆಪಿ. ಆದ್ರೆ ಇವತ್ತು ಜನ ಏನ್ ಮಾಡಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ. ಬಿಜೆಪಿ ಇದ್ರೆ ನೆಕ್ಸ್ಟ್ ಕಾಂಗ್ರೆಸ್ ಅವರು 3ಕ್ಕೆ 3 ಗೆಲ್ಬೇಕಾಗಿತ್ತು. ಯಾವ್ದು ನೋಡಿ, ಈತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಇವತ್ತು ಎಲ್ಲೋ ಒಂದ್ ಕಡೆ ಸೋಲ್ತಾ ಇದೆ. ಸ್ವಾತಿ ಅವರೇ, ಆಯ್ತು, ಸಿಗ್ಗಾವಿಂದ ನಿಮ್ದೆ. ಈಗ ಸಿದ್ದರಾಮಯ್ಯನವರಲ್ಲಿ ಠಿಕಾಣಿ ಹೊಡಿದ್ರು, ಸತೀಶ್ ಜಾರಕಿಹೊಳಿ ಠಿಕಾಣಿ ಹೊಡಿದ್ರು, ಶಿವಾನಂದ ಪಾಟೀಲ್ರು ಇದ್ರು. ಆಮೇಲೆ ಅಲ್ಲಿದ್ದ ಒಂದು ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಮಂಜುನಾಥ್ ಕುರ್ನೂರ್ ಆಲ್ರೆಡಿ ಅಲ್ಲಿಂದ ಕಾಂಗ್ರೆಸ್ MLA ಆಗಿತ್ತು. ಒಂದು ಆಡಿಯೋ ಬಂತಲ್ಲ, 500 ರೂಪಾಯಿ ಕೊಡಿ. ಏನಾಯ್ತು, ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಅವರು ಕಾರ್ಯಕರ್ತರಿಗೆ 500 ರೂಪಾಯಿ ಕೊಡಿ. ನಮಗೆ ಗೊತ್ತಿಲ್ಲ ಯಾರು ಅಂತ, ನಮಗೆ ವಾಯ್ಸ್ ಬಂತು. DK ಸುರೇಶ್ ಅವರು ಅವರ ಕಾರ್ಯಕರ್ತರಿಗೆ 500 ರೂಪಾಯಿ. DK ಸುರೇಶ್ ನಿಮ್ಗೆ ಹೆಂಗ್ ಗೊತ್ತು ಸರ್? ವಾಯ್ಸ್ DK ಶಿವಕುಮಾರ್ ದಯಾನಂದ ಮಾಡ್ತಾರೆ ಸುರೇಶ್ ಗೊತ್ತಾಗಲ್ವಾ ಸರ್? ನಾನು ಅದೇ ಜಿಲ್ಲೆಯವರು, ನನಗೆ ಅವರು ವಾಯ್ಸ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುಖಾಮುಖಿಯಂತೆ. ಅದರ ಸ್ಯಾಂಪಲ್ ನಮ್ಗೆ ಇಲ್ಲೂ ಕಾಣ್ತಿತ್ತಪ್ಪ. ಸ್ವಾತಿ ಚಂದ್ರಶೇಖರ್ ವರ್ಸಸ್ ನರಸಿಂಹಮೂರ್ತಿ ಅವರು. ಎನಿವೆ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುಖಾಮುಖಿ ಆಗಿದೆ ಅನ್ನೋ ಮಾಹಿತಿ. ಮುಖಾಮುಖಿ ಅಷ್ಟೇ, ಮುಖಾಮುಖಿ ಹೈ ಡ್ರಾಮಾ ಎಲ್ಲ ಚೂರಾಗ್ತಾ ಇರತ್ತೆ. ಅಲ್ಲಿ ಇಲ್ಲಿ ಪೊಲೀಸರ ನಿಯೋಜನೆ ಇದೆ. ಐ ಹೋಪ್ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ ಅಂತ ಹೇಳಿ ಕ್ವಿಕ್ ಆಗಿ ಅಪ್ಡೇಟ್ಗಳನ್ನ ಗಮನಿಸ್ಬಿಡೋಣ. ಮಹಾರಾಷ್ಟ್ರದಲ್ಲಿ 184 ಕ್ಷೇತ್ರಗಳ ಟ್ರೆಂಡ್ ಅನ್ನ ಗಮನಿಸ್ತಾ ಇದೀವಿ. 142 ಮಹಾಯುತಿ ಮುನ್ನಡೆ. ಜಾರ್ಖಂಡ್ನಲ್ಲಿ 51 ಕ್ಷೇತ್ರಗಳ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗಿರೋದು. 34 NDA. 2ರಲ್ಲೂ ಕೂಡ ಸಿಂಪಲ್ ಮೆಜಾರಿಟಿಯನ್ನ ಯಾವುದೇ ಪಕ್ಷ ಅಥವಾ ಯಾವುದೇ ಮೈತ್ರಿಕೂಟ ಈವರೆಗೂ ಕೂಡ ಸಂಪಾದನೆ ಮಾಡಿಲ್ಲ. 145 145 ಮಹಾರಾಷ್ಟ್ರದಲ್ಲಿ 41, ಜಾರ್ಖಂಡ್ನಲ್ಲಿ ಮ್ಯಾಜಿಕ್ ನಂಬರ್ ಅದನ್ನ ತಲುಪಿಲ್ಲ ಯಾರು ಕೂಡ. ನೆಕ್ ಟು ನೆಕ್ ಫೈಟ್ ಅಲ್ಲೂ ಕೂಡ ಹಾಗೆ ನಮ್ಮ ರಾಜ್ಯದ 3 ಮಿನಿ ದಂಗಲ್ ಕ್ಷೇತ್ರಗಳಲ್ಲೂ ಕೂಡ ಗಮನಿಸ್ತಾ ಇರೋದು. ಅಂತರಗಳನ್ನ ಗಮನಿಸಿ, ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾವ ಅಭ್ಯರ್ಥಿ ಎಷ್ಟು ಮತಗಳ ಮುನ್ನಡೆಯಲ್ಲಿದ್ದಾರೆ, ಹಾಗೆ ಗೆಲುವಿನ ಅಂತರ ಅಥವಾ ಈ ಮುನ್ನಡೆಯ ಅಂತರ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. 1,000, 2,000 ಅದಕ್ಕಿಂತ ಜಾಸ್ತಿ ಹೋಗೇ ಇಲ್ಲ 3 ಕ್ಷೇತ್ರದಲ್ಲೂ ಕೂಡ. ಇನ್ಫ್ಯಾಕ್ಟ್ 100-200 ಮತಗಳ ಅಂತರದಲ್ಲಿ ಮುನ್ನಡೆ ಇರೋದನ್ನೇ ನಾವು ಶುರುವಿನಿಂದ ಗಮನಿಸ್ತಾ ಇದ್ದೀವಿ. ಹಾಗಾಗೇನೆ ಕೊಟ್ಟ ದುಡ್ಡಿನ ಗ್ಯಾಪ್ ಕೂಡ ಇಲ್ಲ. ಹೌದು, 3,000, 5,000 ಲೆಕ್ಕ ಅದು ಯಾವ ಪಾರ್ಟಿಗಳು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೋ ಆ ಗ್ಯಾಪ್ ಕೂಡ ಕಾಣ್ತಾ ಇಲ್ಲ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ. ಯಡಾಳಿಯವರು ಕೂಡ ಅದನ್ನ ಹೇಳ್ತಾ ಇದ್ರು. ಆಮೇಲೆ ನಮಗೂ ಆ ಮಾಹಿತಿ ಬರ್ತಾ ಇತ್ತು, ಅತಿ ಹೆಚ್ಚು ದುಡ್ಡು ಖರ್ಚಾಗಿದ್ರೆ ಅದು ಬಹಳ ಮುಖ್ಯವಾಗಿ ಚನ್ನಪಟ್ಟಣದಲ್ಲಿ. ಒಂದೊಂದು ಪಾರ್ಟಿಗಳಿಂದ 100 ಕೋಟಿಯಷ್ಟು ಆಗಿದೆ ಅಂತೆ. ನಾವು ಇತ್ತೀಚೆಗೆ ಒಂದು ರೆಕಾರ್ಡ್ ಇದ್ದದ್ದು, ಒಂದು ಶಿರಾದಲ್ಲಿ ಎಲೆಕ್ಷನ್ ಆಯಿತು, KR ನಗರ ಒಂದು ಉಪಚುನಾವಣೆ ಆಯಿತು, RR ನಗರ ಆಯಿತು. ಅಲ್ಲಿ 60ರಿಂದ 75 ಕೋಟಿ ತನಕ ಹೋದದ್ದಿದೆ. ಬಟ್ ಇಲ್ಲಿ ಡಬಲ್ ಸೆಂಚುರಿ ಸಚಿನ್ ತೆಂಡೂಲ್ಕರ್ ತನಕ ಹೋಗಿದ್ದಾರೆ. ಸಮೀಲಾ ಸರ್ ಅವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಿನ್ನೆ ಸಂಜೆ 6 ಗಂಟೆ ತನಕದ ನಿಮ್ಮ ನಿರೀಕ್ಷೆ ಏನು? ಈಗ 9:30 ಆಯಿತು. ಈಗ ಬೆಳಗಿನಿಂದ ನೀವು ನೋಡ್ತಾ ಇದ್ದೀರಿ. ಈ ನಂಬರ್ಗಳು, ಮತಗಳ ಅಂತರಗಳನ್ನು ಗಮನಿಸಿದಾಗ ಸ್ಮಿತಾ ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ 1000, 1100, 1000 ಅದಕ್ಕಿಂತ ಹೆಚ್ಚು ಹೋಗ್ತಾನೆ ಇಲ್ಲ. ಅಂದ್ರೆ ಈಗ ಆ ನಂಬರ್ ಬಿಟ್ಟಾಕಿ, ಅದು ಕೊನೆ ತನಕ ಇನ್ನೂ ಗೊತ್ತಾಗಬೇಕಷ್ಟೇ. ನಿನ್ನೆಯ ಮತ್ತು ಇವತ್ತಿನ ನಿಮ್ಮ ನಿರ್ಧಾರಗಳಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ? ಇದು ಸಮಬಲದ ಸೆಣಸಾಟ ಅಂತ ನಾವು ಬಳಸಬಹುದು ಅಂತ ಅನ್ನಿಸ್ತಿದೆ. ಪ್ರಬಲ ಸಮಬಲ ಒಂಥರ
ಮುಖಾಮುಖಿ ಪೈಪೋಟಿ ಫೋಟೋ ಫಿನಿಶ್ ನಡೀತಿರೋದು ನಮಗೆ ಈ ಹಂತಕ್ಕೆ ನಮಗೆ ಗೊತ್ತಾಗ್ತಿದೆ. ಬಟ್ ಎನಿಹೋ ಆ ಹೋಬಳಿವಾರು ಡಬ್ಬಗಳಿರ್ತವೆ. ಆ ಕೆಲವು ಹೋಬಳಿನಲ್ಲಿ ಕೆಲವು ಪಕ್ಷ ಸ್ಟ್ರಾಂಗ್ ಅಂತ ಈ ತರದಿರುತ್ತೆ. ಸೊ ಈ ತರ ಓಪನ್ ಅಪ್ ಆದಾಗ ಯಾವ್ದಾದ್ರು ಒಂದ್ ಕಡೆ ಈ ತರ ಬ್ಯಾಲೆನ್ಸ್ ವ್ಯತ್ಯಾಸ ಆದಾಗ ನಮಗೆ ನಿಜವಾದ ಟ್ರೆಂಡ್ ನಮಗೆ ಗೊತ್ತಾಗುತ್ತೆ ಅಂತ ನಮಗೆ ಮೇಲ್ನೋಟ. ಅಂದ್ರೆ ಈಗ ನೋಡಿ 20,000 40,000 ಅಂತಂದ್ರೆ ಆಲ್ರೆಡಿ 20% ಟೋಟಲ್. ನನಗೆ ಆಶ್ಚರ್ಯ ಅನ್ನಿಸ್ತಿರೋದು ಸಂಡೂರು ಮತ್ತು ಚಿಗ್ಗಾವಿದು